ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ, ವಿದ್ಯಾರ್ಥಿಗಳು ಹಾಗೂ ಪೋಷಕರಿಂದ ಪ್ರತಿಭಟನೆ. ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿಂದ ಮಕ್ಕಳ ಪಾಠ ಪ್ರವಚನಕ್ಕೆ ತೊಂದರೆ ಆಗ್ತಾ ಇದ್ದು, ಇದರಿಂದ ಬೇಸತ್ತ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದ ವಿದ್ಯಾರ್ಥಿ ನಿರುಪಾದಿ ದುರ್ಗಪ್ಪ ಹರಿಜನ್ ಎಂಬ ವಿದ್ಯಾರ್ಥಿ 8ನೇ ತರಗತಿಯ ವಿದ್ಯಾರ್ಥಿ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ತೆರಳುವಾಗ ಭಟ್ಕಳನಗರದಲ್ಲಿ ಮೂತ್ರ ವಿಸರ್ಜನೆಗೆ ತೆರಳಿದಾಗ ಬಾವಿಗೆ ಬಿದ್ದು ಮೃತಪಟ್ಟ ಹಿನ್ನೆಲೆ ಕರ್ತವ್ಯ ಲೋಪವಂತ ಕೊಪ್ಪಳ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಶ್ರೀಶೈಲ್ ಬಿರಾದರ್ ಅವರು 6 ಜನ ಶಿಕ್ಷಕರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಶಾಲಾ ಮಕ್ಕಳು ತೊಂದರೆ ಅನುಭವಿಸುವಂತಾಗಿದೆ ಅಂತ ವಿದ್ಯಾರ್ಥಿಗಳ ಪಾಲಕರು ಆರೋಪಿಸಿದರು. ಗ್ರಾಮದಲ್ಲಿ 1ರಿಂದ 8ನೇ ತರಗತಿವರೆಗೂ ಇರುವ ಸರ್ಕಾರಿ ಶಾಲೆಯಲ್ಲಿ 728ಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದು, ಆದರೆ ಇಡೀ ಶಾಲೆಗೆ 4 ಜನ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ. ಇದರಿಂದ ವ್ಯಾಸಂಗಕ್ಕೆ ತೊಂದರೆ ಆಗ್ತಾ ಇದ್ದು, ತಾತ್ಕಾಲಿಕ ಶಿಕ್ಷಕರು ನಮಗೆ ಬೇಡ, ಕಾಯಂ ಶಿಕ್ಷಕರನ್ನ ಒದಗಿಸಿಕೊಡಬೇಕು ಅಂತ ಒತ್ತಾಯಿಸಿದ್ರು. ನಮಗೆ ಶಿಕ್ಷಕರ ಕೊರತೆ ಇದೆ, ಯಾವುದೋ ಕಾರಣಕ್ಕೂ ಅಮಾನತುಗೊಂಡಿರುವ ಶಿಕ್ಷಕರನ್ನ ರಿವೋಕ್ ಮಾಡಿ ಮಕ್ಕಳ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದ್ರು. ವಿದ್ಯಾರ್ಥಿಗಳು ಪಾಠದಿಂದ ವಂಚಿತರಾಗ್ತಿದ್ದಾರೆ, ಅಲ್ಲದೆ ಶಾಲೆಗೆ ಶಿಕ್ಷಕರನ್ನ ವರ್ಗಾವಣೆ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಶಿಕ್ಷಣ ಇಲಾಖೆ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ಮಾಡಿದರು. ಗ್ರಾಮಸ್ಥರು ಹಾಗೂ ಮಕ್ಕಳ ಮನವೊಲಿಸಲು ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರುದ್ರಪ್ಪ ಮರಕಟ್ ಹಾಗೂ ಶಿಕ್ಷಣ ಸಂಯೋಜಕ ಮಂಜುನಾಥ್ ಮತ್ತು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ದೊಡ್ಡನಗೌಡ ಪಾಟೀಲ್ ಗ್ರಾಮಸ್ಥರನ್ನ ಹಾಗೂ ಮಕ್ಕಳನ್ನ ಮನವೊಲಿಸಲು ಹರಸಾಹಸ ಪಟ್ಟರು. ನಂತರ 6 ಜನ ಶಿಕ್ಷಕರನ್ನ ಕೊಡುವುದಾಗಿ ಭರವಸೆ ನೀಡಿದಾಗ ಹೋರಾಟವನ್ನ ಹಿಂಪಡೆಯಲಾಯಿತು. ಪ್ರತಿಭಟನೆಯ ಸುದ್ದಿ ತಿಳಿದ ತಕ್ಷಣ ಬೇವೂರು ಪಿಎಸ್ಐ ಪ್ರಶಾಂತ್ ಕುಮಾರ್ ಅವರು ಆಗಮಿಸಿದರು. ಮುಖಂಡರು ಭರವಸೆ ನೀಡಿದ್ರಿಂದ ಪಾಲಕರು ಹಾಗೂ ವಿದ್ಯಾರ್ಥಿಗಳು ಹೋರಾಟವನ್ನ ಕೈಬಿಟ್ಟರು. ವರದಿ ಪಂಚಯ್ಯ ಹಿರೇಮಠ ಕೊಪ್ಪಳ. ಮಾನ್ಯ ಶಿಕ್ಷಣ ಇಲಾಖೆಯವರಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನಮ್ಮ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಗಾಣದಾಳ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಬೇಡಿಕೊಳ್ಳುವುದೇನೆಂದರೆ, ಮೊನ್ನೆ ನಡೆದ ಒಂದು ದುರ್ಘಟನೆಯ ಒಂದು ಸಂಬಂಧ ಮೊದಲೇ ಆ ಮಗುವಿಗೆ ಒಂದು ಶಾಂತಿಯನ್ನು ಕೋರುತ್ತಾ ಈಗ ನಾವು ಮಾತಾಡೋದೇನೆಂದರೆ, ಶಿಕ್ಷಣ ಇಲಾಖೆಯಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಗಾಣದಾಳದಲ್ಲಿ ಈಗ ಸಡನ್ ಆಗಿ ಆ ದುರ್ಘಟನೆಯ ಸಲುವಾಗಿ ಒಂದು 6 ಮಂದಿ ಶಿಕ್ಷಕರನ್ನು ಮತ್ತು 7 ಮಂದಿ ಅತಿಥಿ ಶಿಕ್ಷಕರನ್ನು ಅಮಾನತುಗೊಳಿಸಿ ನಮ್ಮ ಶಾಲೆಯ 0 ಶಿಕ್ಷಕರನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಕೋರಿಕೆ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಶಾಲೆಗೆ ಮತ್ತೆ 6 ಜನ ಅವರು ಅಮಾನತು ಮಾಡಿದವ್ರನ್ನ ಬಿಟ್ಟು ಅವರು ಕೈ ಬಿಟ್ಟರೂ ಪರವಾಗಿಲ್ಲ, ನಮಗೆ ಪರ್ಮನೆಂಟ್ ಶಿಕ್ಷಕರು ಅಂದರೆ ಡೆಪ್ಯೂಟಿ ಬೇಕಾಗಿಲ್ಲ. ನಮಗೆ 6 ಜನ ಶಿಕ್ಷಕರು ಮತ್ತು ಆ 7 ಜನ ಅತಿಥಿ ಶಿಕ್ಷಕರನ್ನು ಮತ್ತೆ ಮರು ನೇಮಕ ಮಾಡಬೇಕು. ಬರೀ ಡೆಪ್ಯೂಟಿ ಹಾಕ್ತು 4 ಮಂದಿನ ಹಾಕಿ ಮುಗಿ ತುಪ್ಪ ಅವರು ಕೆಲಸ ಮಾಡ್ಕೋದ್ರೆ ನಾವು ಕೇಳುವುದಿಲ್ಲ. ಇಲ್ಲ ಇವ್ರನ್ನ ಆ ರೀತಿ ನಾವು ಹೇಳಿದಂತೆ ಸರ್ಕಾರ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ಮತ್ತೆ ಅವ್ರನ್ನ ಈಗ ಅಮಾನತುಗೊಳಿಸಿದಂಥ ಶಿಕ್ಷಕರನ್ನು ರಿವೋಕ್ ಮಾಡಿ ಮತ್ತು ಆ ಶಿಕ್ಷಕರನ್ನು ಅದೇ ಶಿಕ್ಷಕರನ್ನ ಸಸ್ಪೆಂಡ್ ಆದಂಥ ಶಿಕ್ಷಕರನ್ನೇ ಮುಂದುವರಿಸಬೇಕಂತ ಎಲ್ಲ ಗ್ರಾಮಸ್ಥರ ಪರವಾಗಿ ನಾವು ಆ ಶಿಕ್ಷಣ ಇಲಾಖೆಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈ ಶಾಲೆಯಲ್ಲಿ ಒಟ್ಟು ಎಷ್ಟು ವಿದ್ಯಾರ್ಥಿಗಳ ವ್ಯಾಸಂಗ ಮಾಡ್ತಾರೆ? 728 ಜನ ವಿದ್ಯಾರ್ಥಿಗಳು. ಶಿಕ್ಷಕರು ಎಷ್ಟು ಜನ? ಶಿಕ್ಷಕರು ಬರೀ 7 ಜನ ಶಿಕ್ಷಕರಿದ್ರು, 7 ಜನ ಅತಿಥಿ 13 ಜನ ಅತಿಥಿ ಶಿಕ್ಷಕರಿದ್ರು. ಈಗ ಎಷ್ಟು ಜನ ಶಿಕ್ಷಕರನ್ನು ಕೊಟ್ಟಾರ? ಈ ಬರೀ 4 ಜನ ಡೆಪ್ಯೂಟಿ ಕೊಟ್ಟಿದ್ದಾರೆ. ಈ 4 ಜನ ಶಿಕ್ಷಕರಿಂದ ಈ 7 ಜನ ವಿದ್ಯಾರ್ಥಿಗಳನ್ನು ನಿಭಾಯಿಸೋಕ್ಕಾಗೋದಿಲ್ಲ. 700 ವಿದ್ಯಾರ್ಥಿಗಳನ್ನು ನಿಭಾಯಿಸೋಕ್ಕಾಗಲ್ಲ. ಅದಕ್ಕೆ 6 ಜನ ಪರ್ಮನೆಂಟ್ ಟೀಚರ್ ಕೊಡಬೇಕು. ಮತ್ತು 3 ತಿಂಗಳಾದ ಮೇಲೆ ಅವ್ರ ಶಾಲೆಗೆ ಅವ್ರನ್ನ ಕಳ್ಸಂಗಿಲ್ಲ. ಯಾಕಂದ್ರೆ 3 ತಿಂಗಳು ಕಳಿಸಿದ್ರೆ ನಮ್ಮ ಶಾಲೆಗೆ ಅವ್ರು ಇಡ್ತಾ ಅವ್ರಿಗೆ ಶಿಕ್ಷಕರು ಬಂದವ್ರಿಗೆ ಗೊತ್ತಾಗಲ್ಲ ಪಾಪ ಅವ್ರಿಗೆ. ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ DDPಗೆ ಫೋನ್ ಮಾಡಿದ್ದೀರಾ? ಇನ್ನೂ ಏನು ಮಾಡಿಲ್ಲ. ಯಾರೋ ಸಮನ್ವಯ ಶಿಕ್ಷಣಾಧಿಕಾರಿ ಅಂತ ಬಂದಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಮಾತಾಡಿದ್ದಾರೆ ಏನೋ ಗೊತ್ತಿಲ್ಲ. ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರು ಬರೋಕೆ ಈಗ ಅಮಾನತ ಶಿಕ್ಷಕರಾದರೂ ಬರ್ಬೋದಂತ ನಾವೆಲ್ಲ ಗ್ರಾಮಸ್ಥರಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ. ಧಿಕ್ಕಾರ
ಶಿಕ್ಷಕರಿಗೆ ಬೇಕು. ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು ಧಿಕ್ಕಾರ ಧಿಕ್ಕಾರ. ಬರ್ರಿ ಒಳಗೆ ಬರ್ರಿ. ನಿನ್ನ ಹೆಸರು? ಸಂಜನಾ ಅವ್ರಿ. ಸಂಜನಾ, ಯಾಕೆ ಸ್ಕೂಲ್ ಓಪನ್ ಆಗಿಲ್ಲ? ಸರ್ ರೀ ಮೊನ್ನೆ ಟೂರ್ ಹೋಗಿದ್ವಿ, ಅಲ್ಲೊಂದು ಇನ್ಸಿಡೆಂಟ್ ನಡೆದ್ರಿ. ಹಾಗಾಗಿ ನಮ್ಮ ಸರ್ಸ್ ಸಸ್ಪೆಂಡ್ ಮಾಡಿ ಇಟ್ಟಾರಿ ಸರ್ಸ್ ಎಲ್ಲ ರೀ. ಊರನ್ ಮಂದ್ರಿ ನಮ್ಗೆ ಶಾಲೆ ಓಪನ್ ಆಗಿಲ್ರಿ ಇನ್ನೂ ರೀ. ಹಾಗಾಗಿ ಸರ್ಸ್ ಬರ್ಬೇಕ್ರಿ, ನಮ್ಮ ಶಾಲೆ ಓಪನ್ ಆಗ್ಬೇಕ್ರಿ. ಅಲ್ಲಿ ತನಕ ನಾವು ಬಿಡಲ್ರಿ ಸರ. ಈಗ ಅಮಾನತಾದ ಶಿಕ್ಷಕರನ್ನ ವಾಪಸ್ ಕೊಡಲ್ಲಮ್ಮ, ಬೇರೆ ಶಿಕ್ಷಕರು ಬಂದ್ರೆ ನಡೆಯಲ್ಲ? ಇಲ್ರಿ ಸರ್, ನಮ್ಮ ಸರ್ ಏನಾಗಿಲ್ರಿ ಸರ್. ಆ ತಣ್ಣ ಹೋಗಿ ಬಿದ್ದನ್ರಿ, ಅದು ಸರ್ ಹಿಂದಕ್ಕೆ ಹೋಗಿ ತೆಗ್ದಾರಿ. ಹಾಗಾಗಿ ಸರ್ ಸಸ್ಪೆಂಡ್ ಮಾಡಿ ನಮ್ಮ ಶಿಕ್ಷಣ ಏನಾಗ್ಬೇಕ್ರಿ ಸರ್, ಒಬ್ಬರಿದ್ದಾರೆ. ಹಾಗಾಗಿ ನಮ್ಮ ಸರ್ಸ್ ಬೇಕ್ರಿ, ನಮ್ಗೆ ಶಾಲೆ ಓಪನ್ ಆಗ್ಬೇಕ್ರಿ. ಒಬ್ಬ ತಣ್ಣನಿಂದ ನಮ್ಮ 108 ಮಕ್ಕಳು ಶಿಕ್ಷಣ ಹಿಂದೆ ಕುಳ್ದೈತ್ರಿ ಸರ್. ಈಗ ರೀ ಅವ್ರು ಬೇಕಂದ್ರೆ ಬೇಕ್ರಿ, ನಮ್ಮ ಸರ್ಸ್ ಬೇಕಂದ್ರೆ ಬೇಕ್ರಿ ನಮ್ಗೆ ರೀ. ಮತ್ತೆ ಈ 4 ಜನ ಶಿಕ್ಷಕರನ್ನ ಕಳಿಸಾರಲ್ಲಮ್ಮ ಈಗ ಅವರು? ಎಲ್ಲಿ ಕಳಿಸಿರಿ ಸರ್? 4 ದಿನ ಶಿಕ್ಷಕರಿ, 4 ದಿನ ರೀ, 3 ತಿಂಗಳು ಇರ್ತೀರಿ, ಆಮೇಲೆ ಹೋಗ್ತಾರೆ. ನಾವು ಅವಾಗಿಂದ ಏನು ಮಾಡ್ಬೇಕ್ರಿ ಸರ್? ನಮ್ಮ ಸರ್ಸ್ ನಾವು ರೀ. ಅದಕ್ಕೆ ರೀ ಸರ್ ನಮ್ಮ ಸರ್ಸ್ ನಮ್ಗೆ ಅವರೇ ಬೇಕ್ರಿ ಸರ್. ನಾವು ಇಲ್ತಾ ಪಂಚಾಯತಿ ಬಿಟ್ಟು ಬರಲ್ರಿ. ಸ್ಕೂಲ್ ಓಪನ್ ಮಾಡಲ್ಲ? ಮಾಡಲ್ರಿ, ಹೇಳ್ತಾ ಮಾಡಲ್ರಿ. ಅದು ಆ ಶಿಕ್ಷಕರು ಬರೋವರೆಗೆ ಶಿಕ್ಷಕರು ಬರುತ್ತೆ, ನಾವು ಸ್ಕೂಲ್ ಓಪನ್ ಮಾಡಂಗಿಲ್ಲ, ಏನಿಲ್ರಿ. ಅವರೇ ಬೇಕ್ರಿ ನಮಗೆ ಸರಿ. ಅಲ್ತ ನಾವು ಸ್ಕೂಲ್ ಓಪನ್ ಮಾಡಂಗೇ ಇಲ್ರಿ ಸರ.